ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆಗೈದ ಸಾಧಕರಿಗೆ 2026ರ ಅಭಿನವ ಘನಲಿಂಗ ಶ್ರೀ ಪ್ರಶಸ್ತಿ. ಬೀದರ್ ಜಿಲ್ಲೆ ಬಸವ ಕಲ್ಯಾಣದ ಶ್ರೀ ಘನಲಿಂಗ ರುದ್ರಮುನಿ ಶಿವಾಚಾರ್ಯ ಗವಿಮಠದ ವತಿಯಿಂದ 2026ನೇ ಸಾಲಿನ ಪ್ರತಿಷ್ಠಿತ ಅಭಿನವ ಘನಲಿಂಗ ಶ್ರೀ ಪ್ರಶಸ್ತಿಗೆ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ 7 ಗಣ್ಯರನ್ನ ಆಯ್ಕೆ ಮಾಡಲಾಗಿದೆ. ಬಸವ ಬೆರಳಚ್ಚು ಸಂಸ್ಥೆಯ ಪ್ರಾಚಾರ್ಯರಾದ ಶ್ರೀ ಎ.ಜಿ. ಪಾಟೀಲ್ ಬಸವ ಕಲ್ಯಾಣ, ಹರಿಓಂ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ದಿಲೀಪಗಿರ ಕಿಶನಗಿರ ಗೋಸಾವಿ ಗೋಕುಳ, ಕೃಷಿ ಇಲಾಖೆಯ ನಿವೃತ್ತ ವ್ಯವಸ್ಥಾಪಕರಾದ ಶ್ರೀ ಜಯಪ್ರಕಾಶ್ ಬಸವರಾಜ ಸ್ವಾಮಿ ಉಮರ್ಗಾಕರ್ ಹುಮನಾಬಾದ್, ನಿವೃತ್ತ ಮುಖ್ಯ ಗುರುಗಳಾದ ಶ್ರೀಮತಿ ಸರಸ್ವತಿ ಶಿವಕುಮಾರ್ ಬೆಂಬಳಿ ಬಸವ ಕಲ್ಯಾಣ, ಜಿಲ್ಲಾ ಬಜರಂಗ ದಳ ಸಹ ಸಂಯೋಜಕರಾದ ಶ್ರೀ ರವಿ ವೀರಣ್ಣ ನಾವದ್ಕೇರ್ ಬಸವ ಕಲ್ಯಾಣ, ಸಮಾಜ ಸೇವಕರಾದ ಶ್ರೀ ಶಿವಕುಮಾರ್ ಬಿರಾದರ್ ಬಸವ ಕಲ್ಯಾಣ, ಸಮಾಜ ಸೇವಕರಾದ ಶ್ರೀ ಲೋಕೇಶ್ ಮೊಳಕೇರಿ ಪ್ರಾತಾಪುರ ತಾಲೂಕು ಬಸವ ಕಲ್ಯಾಣ. ಈ ವಿಷಯವನ್ನ ಗವಿಮಠದ ಪೀಠಾಧಿಪತಿಗಳಾದ ಪೂಜ್ಯ ಶ್ರೀ ಷಟ್ಸ್ಥಲ ಬ್ರಹ್ಮ ಡಾಕ್ಟರ್ ಅಭಿನವ ಘನಲಿಂಗ ರುದ್ರಮುನಿ ಶಿವಾಚಾರ್ಯರು ಪ್ರಕಟಿಸಿದ್ದಾರೆ. ಶ್ರೀ ಘನಲಿಂಗ ರುದ್ರಮುನಿ ಜಾತ್ರಾ ಮಹೋತ್ಸವದ ಅಂಗವಾಗಿ ದಿನಾಂಕ ಏಪ್ರಿಲ್ 7, 2026 ಮಂಗಳವಾರದಂದು ಸಮಯ ಬೆಳಗ್ಗೆ 11 ಗಂಟೆಗೆ ಗವಿಮಠ ಆವರಣದಲ್ಲಿ ಈ ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ಗುರು ಘನಲಿಂಗ ಗುರುವಿನ ಲೀಲಾ, ಧ್ವನಿ ಸುರುಳಿ ಬಿಡುಗಡೆ ಸಮಾರಂಭ ಹಾಗೂ ವಿಶೇಷ ಕಾರ್ಯಕ್ರಮಗಳು ನಡೆಯಲಿವೆ. ಈ ಕಾರ್ಯಕ್ರಮಕ್ಕೆ ನಾಡಿನ ಹರ ಗುರು ಚರಮೂರ್ತಿಗಳು, ರಾಜಕೀಯ ಮುಖಂಡರು, ಸಾಹಿತಿಗಳು, ಕವಿ, ಕಲಾವಿದರು ಸೇರಿದಂತೆ ಅತಿಥಿ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಾಡಿನ ಹರ ಗುರು ಚರಮೂರ್ತಿಗಳು, ರಾಜಕೀಯ ಮುಖಂಡರು, ಸಾಹಿತಿಗಳು, ಕವಿ, ಕಲಾವಿದರು ಸೇರಿದಂತೆ ಅತಿಥಿ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಸಕಲ ಸದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀ ಘನಲಿಂಗ ರುದ್ರಮುನಿ ಶಿವಯೋಗಿಗಳ ದರ್ಶನ, ಆಶೀರ್ವಾದ ಪಡೆದು ಮಹಾಪ್ರಸಾದ ಸ್ವೀಕರಿಸಿ ಪುನೀತರಾಗಬೇಕೆಂದು ಗವಿಮಠ ಟ್ರಸ್ಟ್ ಹಾಗೂ ಗವಿಮಠದ ಸಕಲ ಭಕ್ತವೃಂದದ ವತಿಯಿಂದ ಕೋರಲಾಗಿದೆ. ವರದಿ ಶ್ರೀನಿವಾಸ್ ಬಿರಾದಾರ್. ನಮಃ. ಐತಿಹಾಸಿಕ ಪ್ರಸಿದ್ಧವಾಗಿರ್ತಕ್ಕಂಥ ನಮ್ಮ ಘನಲಿಂಗ ರುದ್ರಮುನಿ ಶಿವಾಚಾರ್ಯ ಜಾತ್ರಾ ಮಹೋತ್ಸವ ಬಹಳ ಅದ್ದೂರಿ ವೈಭವದಿಂದ ಇವರೆಲ್ಲರೂ ಹೇಳಿದಂತೆ ಈ ಹನುಮಾನ್ ಜಯಂತಿಯ ತಿಥಿ ಪ್ರಕಾರ 5ನೇ ದಿವಸಕ್ಕೆ ಬಹಳ ಅದ್ದೂರಿ ಜಾತ್ರಾ ಮಹೋತ್ಸವ ಹಮ್ಮಿಕೊಳ್ಳಲಾಗಿದೆ. ಈ ಜಾತ್ರಾ ಮಹೋತ್ಸವಕ್ಕೆ ವಿಶೇಷವಾಗಿ ಘನಲಿಂಗರ ಗುರುವಿನ ಲೀಲಾ ಅಂತಕ್ಕಂಥ ಧ್ವನಿ ಸುರುಳಿಯನ್ನು ಕೂಡ ಬಿಡುಗಡೆಯಾಗಿದೆ. ಅದೇ ರೀತಿ ಮುಂದಿನ ವರ್ಷ ರಥೋತ್ಸವದ ಸಂಕಲ್ಪನೂ ಕೂಡ ಇರುತ್ತದೆ. ಇದಕ್ಕಾಗಿ ತಾವೆಲ್ಲರೂ ಸಾವಿರ ಗಟ್ಟಲೆ ಜನಸಂಖ್ಯೆ ಭಕ್ತಾದಿಗಳು ಬಂದು ತಂಡೋಪತಂಡೋಪವಾಗಿ ಬಂದು ಯಶಸ್ವಿಯಾಗಿ ಮಾಡಿಕೊಳ್ಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತೇವೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಘನಲಿಂಗ ರುದ್ರಮುನಿ ಶಿವಾಚಾರ್ಯರ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಹುಣ್ಣಿಮೆಯಾದ 5 ದಿವಸಕ್ಕೆ ಪ್ರತಿ ವರ್ಷ ಜರುಗುವಂತೆ ನಿರ್ಣಯ ತೆಗೆದುಕೊಳ್ಳಲಾಗಿದ್ದು, ಈ ವರ್ಷವೂ ಕೂಡ ಏಪ್ರಿಲ್ 7ರಂದು ನಮ್ಮ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ವೈಭವದಿಂದ ಜರುಗ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ಸಕಲ ಸದ್ಭಕ್ತರೆಲ್ಲರೂ, ತಾಯಂದಿರು, ಎಲ್ಲ ಹಿರಿಯರು ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಅಭಿನವ ಘನಲಿಂಗ ಶ್ರೀ ಪ್ರಶಸ್ತಿಗೆ ಭಾಜನರಾದಂಥ ಎಲ್ಲ ಆಯ್ಕೆ ಮಾಡಿದಂಥ ಸದ್ಭಕ್ತರಿಗೆ ವಿಶೇಷವಾದಂಥ ಪತ್ರಿಕೆಯನ್ನು ಅವರಿಗೆ ನೀಡಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ತಮ್ಮೆಲ್ಲರಲ್ಲಿ ಕೇಳಿಕೊಳ್ಳುತ್ತಾ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಮನವಿ ಮಾಡುತ್ತೇನೆ. ಪ್ರತಿ ವರ್ಷ ಚೈತ್ರ ಮಾಸದ ಹುಣ್ಣಿಮೆ ಅಂದರೆ ಹನುಮಾನ್ ಜಯಂತಿ ಆದ ನಂತರ 5ನೇ ದಿವಸಿಗೆ ಶ್ರೀ ಘನಲಿಂಗ ರುದ್ರಮುನಿ ದೇವಸ್ಥಾನದ ಜಾತ್ರಾ ಮಹೋತ್ಸವ ಇಟ್ಟುಕೊಳ್ಳಲಾಗಿದೆ. ಅದಕ್ಕೆ ಅಂತಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬಂದು ಘನಲಿಂಗ ರುದ್ರಮುನಿ ದೇವರ ಕೃಪಾಶೀರ್ವಾದ ಪಡೆದು ಧನ್ಯರಾಗಬೇಕೆಂದು ಎಲ್ಲರಲ್ಲಿ ನಮ್ರವಾದ ವಿನಂತಿ. ಪ್ರಥಮವಾಗಿ ಪರಮ ಪೂಜ್ಯರಿಗೆ ವಂದಿಸಿ ಘನಲಿಂಗ ರುದ್ರಮುನಿ ಮಹಾಮಠದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಲ್ಯಾಣ ನಗರದಲ್ಲಿ ಶ್ರೀ ಮಠದಲ್ಲಿ ಬಹಳ ಅದ್ದೂರಿಯಿಂದ ಜಾತ್ರಾ ಮಹೋತ್ಸವ ನಡೀತಲಿದೆ. ಆದ್ದರಿಂದ ತಾವುಗಳು ಸಮಸ್ತ ಗ್ರಾಮದ ಭಕ್ತಾದಿಗಳು ಮತ್ತು ನಗರದ ಭಕ್ತಾದಿಗಳು ಬಂದು ಹುಣ್ಣಿಮೆ ಮಾಡಿ 5ನೇ ದಿವಸದ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ನಡೀತಾ ಇದೆ.
ಆ ಜಾತ್ರೆಯಲ್ಲಿ ಬಂದು ತನು ಮನ ಧನದಿಂದ ಸೇವೆ ಮಾಡಿ ಘನಲಿಂಗ ರುದ್ರಮುನಿ ಶಿವಾಚಾರ್ಯರ ಪಾತ್ರಕ್ಕೆ ತಾವು ಭಕ್ತಿಪೂರ್ವಕವಾಗಿ ಅರ್ಪಿಸಿ ತಮ್ಮ ಸೇವೆಯನ್ನು ಮಾಡಿ ತಮ್ಮ ಜೀವನವನ್ನು ಪವಿತ್ರ ಮಾಡಿಕೊಳ್ಳಬೇಕೆಂದು ತಮ್ಮಲ್ಲಿ ಮನವಿ ಮಾಡುತ್ತೇನೆ। गणलिंग रुद्रमुनि शिवाचार्य जात्रा महोत्सव के उपलक्ष्य में इस वर्ष आने वाले 7 अप्रैल को जैसे कि हनुमान जयंती के 5वें दिन गणलिंग रुद्रमुनि का जात्रा उत्सव प्रारंभ होने जा रहा है। तो इस जात्रा उत्सव में अनेक बसव कल्याण के प्रतिष्ठित नागरिकों का सत्कार प्रस्तुति दिया जाएगा और अनेक कार्यक्रम यहाँ पर रखे गए हैं। तो मैं निवेदन करता हूँ बसव कल्याण नगर वासियों के ये जात्रा महोत्सव बहुत ही भरजरी उत्सव के साथ मनाने के लिए ज्यादा से ज्यादा संख्या में आकर तन मन धन से इस जात्रा उत्सव को यशस्वी बनाने की विनती करता हूँ। डॉक्टर अभिनव गणलिंग रुद्रमुनि शिवाचार्य महाराज की जय। रुद्रमुनि जात्रा महोत्सव की जय। बन्नी 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 ನೀವು ಬನ್ನಿ ಮತ್ತೊಬ್ಬರನ್ನು ಕರೆ ತಂದಿ।